ಬಜರಂಗ ದಳದ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿದ್ದು ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಶನಿವಾರ ರಾತ್ರಿ 10 ಗಂಟೆ ವೇಳೆಗೆ K52C 3261 ವಾಹನದಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನು ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಖಚಿತ ಮಾಹಿತಿ ಪಡೆದು 112 ಸಹಾಯವಾಣಿಗೆ ಕರೆ ಮಾಡಿ ಅವರ ಸಹಕಾರದಿಂದ ಚಿತ್ರದುರ್ಗ ಹೊಸಪೇಟೆ ಮುಖ್ಯ ರಸ್ತೆಯ ಮಲ್ಲಾಪುರ ಗೊಲ್ಲರಹಟ್ಟಿ ಬಳಿ ಲಾರಿಯನ್ನು ಅಡ್ಡಗಟ್ಟಿ ನಿಲ್ಲಿಸಿ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಲಾರಿಯಲ್ಲಿ ಸುಮಾರು 4 ಎತ್ತು ಮತ್ತು 12 ಹಸುಗಳನ್ನು ಸರಿಯಾಗಿ ನೀರು ಆಹಾರ ಕೊಡದೆ ಮೂಗುದಾರಗಳನ್ನು ಹಗ್ಗದಿಂದ ಕಟ್ಟಿ ಗಾಳಿ ಬೆಳಕಿನ ವ್ಯವಸ್ಥೆ ಮಾಡದೆ ನಿಲ್ಲಲು ಸ್ಥಳಾವಕಾಶ ಇಲ್ಲದೆ ಒಂದರ ಪಕ್ಕ ಒಂದನ್ನು ಒಟ್ಟೊಟ್ಟಾಗಿ ಜಾನುವಾರುಗಳ ಜೀವಕ್ಕೆ ಹಾನಿಯಾಗುವಂತೆ ತುಂಬಿಕೊಂಡು ಮಾಂಸಕ್ಕಾಗಿ ಕಟಾವು ಮಾಡುವ ಉದ್ದೇಶದಿಂದ ಯಾವುದೇ ಪರವಾನಗಿ ಇಲ್ಲದೆ ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿರುವುದು ಕಂಡುಬಂದಿದೆ. ಇನ್ನು ಹಾವೇರಿ ಜಿಲ್ಲೆ ಮೂಲದ ಲಾರಿ ಚಾಲಕ ಅಶೋಕ್ ಎಂಬಾತನನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಘಟನೆಯ ಸಂಬಂಧ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಜರಂಗ ದಳದ ವತಿಯಿಂದ ಪ್ರಕರಣ ದಾಖಲಿಸಿದ್ದು, ಚಾಲಕನ ಸಮೇತ ವಾಹನವನ್ನು ವಶಕ್ಕೆ ಪಡೆದ ಪೊಲೀಸರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ವಾಹನದ ಮಾಲೀಕ ಮತ್ತು ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಆಯುಷನ್ ಚಿಂಗಿನ ಅವ್ರು ಬಿಡಿಸ್ಕೊಳಲ್ಲ, ಅವ್ರು ಹೋದೆ ಒಳ ಹೋಗಲ್ಲ, ಅಲ್ಲಿ ಹೋಗಲ್ಲ. ಗಾಳಿ ಆಡಕ್ಕೆ ಜಾಗ ಐತೆ, ಮೇಲ್ಗಡೆ ಟಾಪ್ ಫುಲ್ಲು ಮೇಲೆ ಓಪನ್ ಮಾಡಿ, ಓಪನ್ ಐತೆ, ಮೇಲೆ ಓಪನ್ ಐತೆ. ಹಾಸ್ಪಿಟಲ್ ಆ ಕಡೆ ಇಲ್ಲ ಸರ್ ಲೋಡ್ ತುಂಬಿಸಿರೋದೇ ಅಲ್ಲಿ ಹೋಗ್ತಿರೋದು ಗಾಡಿ ಅನ್ಲೋಡ್ ಮಾಡಿ ರಾಣೇಮರ ಸಂತಿ ಅಂದ್ರ ಅವರು ಇಲ್ಲಿ ಒಂದೇ ಇಲ್ಲಿ ದುರ್ಗ ಸಂತಿ ಅಂದ್ರ ದುರ್ಗದ ಸಂತಿ ಸಾಮಾರ ಅಂದ್ರ ರಾಣೇಮರಿಗೆ ಬರ್ರಿ ಅಂದ್ರ ನಮ್ಗೆ ಅಲ್ಲೇ ರೋಡ್ ಹತ್ತ ಬರ್ತಾರೆ. ನಾವು ಸೀದಾ ಹತ್ತನೇ ಅಲ್ಲ ಸಂತೆ ಹೋಗೋದಂತ ನಮ್ಗೇನಂದ್ರೆ ಸಂತೆ ಹೋಗಿ ಗೊತ್ತಿಲ್ಲ ಅಷ್ಟೇ. ನಾವು ಸಂತೆ ಯಾವಾಗ ಹಣ ಅದು ಮಲ್ಕೋಬೇಕಿತ್ತು, ಕಟ್ಟಿಲ್ಲ, ನಮ್ಗೆ ತ್ರಾಸ ಅದು ಮಲಗಿದ್ರೆ ನಮ್ಗೆ ಮೇಲಂತಿದ್ದೀನಿ. ಒಂದು ವಿಡಿಯೋ ಮಾಡ್ಕೊಂಡೆ, ಇವಾಗ ಕೆಳಗೆ ಇಳಿತಿದ್ದೀನಿ. ಜಾಸ್ತಿ ಒಂದು ನಿಮಿಷ ಹಾಗೆ ಸುಳ್ಯ ಮಕ್ಕಳು ಮಾಡಬೇಕು. ಎತ್ತು ನೋಡಪ್ಪ, ಮಲ್ಲಾಪುರದಾಗೆ ಎತ್ತುಗಳಿಂದ ದಂಧೆ ನೋಡ್ರಿ ಇಲ್ಲೆಲ್ಲ.